ಕೆಸೆಟ್ ಪರೀಕ್ಷಾ 2024 ಒಂದು ಅರ್ಥಶಾಸ್ತ್ರ. ಈ ಪತ್ರಿಕೆ ಟು ನೋಡಿ, ಈ 1ರಿಂದ 10 ಪ್ರಶ್ನೆವರೆಗೆ ಏನು ಕೇಳ್ತಾನಿದ್ದಾನೆ ಅಂತಂದರೆ, ಕೆಳಗಿನ ಪ್ರಶ್ನೆಗಳನ್ನು ಓದಿ ನೀಡಲಾದ ಆಯ್ಕೆಗಳನ್ನು ಸರಿಯಾದ ಉತ್ತರವನ್ನು ನೀಡಿರಿ ಅಂತ ಕೇಳಿದ್ದಾನೆ. ಬೇಡಿಕೆ ಎಂದರೇನು ಅಂತ ಪ್ರಶ್ನೆ 1. ಈ ಬೇಡಿಕೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಸರಕು ಸೇವೆಗಳನ್ನು ಕೊಳ್ಳುವ ಅಪೇಕ್ಷೆ ಮತ್ತು ಅವುಗಳ ಬೆಲೆಗಳ ಅನ್ನೋ ಒಂದು ನಡುವಿನ ಸಂಬಂಧವಂತಕ್ಕಂಥದ್ದು ಈ ಒಂದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಬೇಡಿಕೆ ಹೇಳ್ಕೊಳ್ಳೋಕ್ಕೆ ಫಸ್ಟ್ ಇಲ್ಲಿ ಏನು ಪದ ಬೇಕು? ಕೊಳ್ಳುವ. ಈ ಕೊಳ್ಳುವ ಅಪೇಕ್ಷೆ ಅಂತಕ್ಕಂಥದ್ದು ಏನು ಪದ ಇದೆಯಲ್ಲ, ಇದು ಬೇಡಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪದ. ಅದ್ರ ಜೊತೆಗೆ ಬೆಲೆನೂ ಬೇಕು, ಇಲ್ಲಂತ ನಾನು ಹೇಳ್ತಿಲ್ಲ. ಆದರೆ ಈ ಪದ ಈ ಕೆಳಗಿರ್ತಕ್ಕಂಥ ಯಾವುದೇ ಒಂದು ಬಿ ಎಲ್ಲಾಗಿರ್ಬೋದು, ಸಿ ಎಲ್ಲಾಗಿರ್ಬೋದು, ಡಿ ಎಲ್ಲಾಗಿರ್ಬೋದು ಇಲ್ವಾ. ಆ ಕಾರಣಕ್ಕಾಗಿ ಇವುಗಳನ್ನು ಉತ್ತರಗಳು ಅಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಎ. ಎರಡನೇದು, ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಮುಖ್ಯ ಮಿತಿ ಯಾವುದಂತಂದರೆ ಇಲ್ಲಿ ಸ್ಥಾಗಿತ್ಯದ ದೃಷ್ಟಿಕೋನ ಅಂತ ನಾವು ಕರೀತೇವೆ. ಈ ಮಿತಿಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ತಮಗೆ ಗೊತ್ತಿರಬೇಕು. ಇಲ್ಲಿ ಸಣ್ಣ ಸಣ್ಣ ಘಟಕಗಳನ್ನಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೇವೆ. ಇಲ್ಲಿ ವ್ಯಕ್ತಿಯ ಆದಾಯ ಆಗಿರ್ಬೋದು, ಮತ್ತು ಸಣ್ಣ ಘಟಕಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಇಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಈ ರೀತಿ ಇದರ ಮಿತಿ ಕೇಳಿದ್ದಾನೆ. ಆ ಮಿತಿ ಸ್ಥಾಗಿತ್ಯದ ದೃಷ್ಟಿಕೋನ, ಇದು ಸರಿಯಾದ ಉತ್ತರ. ಆದರೆ ಇದರಲ್ಲಿ ಕ್ರಮಬದ್ಧವಲ್ಲದಿರುವುದು ತಪ್ಪಾಗಿರುವ ಉಪಸಂಹಾರ, ಗಣಕತ್ವ ಗಣಿತೀಕರಣ ಇದು ಅಲ್ಲ. ಮೂರನೇದು ನೋಡಿ, ಹಿಗ್ಸ್ರ ಔದಾಸೀನ ರೇಖೆಯ ತತ್ವವು ಈ ಕೆಳಗಿನ ಯಾವುದನ್ನು ಆಧರಿಸಿದೆ ಅಂತಂದರೆ, ಹಿಗ್ಸು ಇಲ್ಲಿ ಸರಿಯಾದ ಉತ್ತರ ಸ್ಥಾನ ಸೂಚಕ ದೃಷ್ಟಿಗುಣ. ಸ್ಥಾನ ಸೂಚಕ ದೃಷ್ಟಿಗುಣ ಅಂತಂತಂದರೆ ಇಲ್ಲಿ ತಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಸ್ಥಾನ ಅಂತಂದರೆ ಇಲ್ಲಿ ರೋಮನ್ ಅಂಕಿಯಲ್ಲಿ 1, 2 ಮತ್ತು 3, ಈ 4 ಇವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಸ್ಥಾನ ಸೂಚಕ ದೃಷ್ಟಿಗುಣ ಅಂತ ಕರಿತೇವೆ. ಹಿಗ್ಸ್ ಅವರು ಇದನ್ನೇ ಹೇಳಿರ್ತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ. ಸಂಖ್ಯಾ ಸೂಚಕ ದೃಷ್ಟಿಗುಣ ಅಂತಂದರೆ ನಂಬರಿಕಲ್ 1, 2, 3, 4 ಇವು ಸಂಖ್ಯಾ ಸೂಚಕ ದೃಷ್ಟಿಗುಣ ಅಂತ ಕರಿತೇವೆ. ಸಿದು ವ್ಯಕ್ತಿ ದೃಷ್ಟಿಗುಣ. ವ್ಯಕ್ತಿ ಅಂತಂತಂದರೆ ಆ ಮನುಷ್ಯನ ಒಬ್ಬ ವ್ಯಕ್ತಿಯ ಆಸೆ ಆಗಿರ್ತಕ್ಕಂಥದ್ದು, ಆಸೆ ಆಗಿರ್ಬೋದು, ಅದೇ ರೀತಿ ಅವನ ಇಚ್ಛೆ ಆಗಿರ್ಬೋದು, ಹೀಗೆ ವ್ಯಕ್ತಿ ದೃಷ್ಟಿಗುಣ ವ್ಯಕ್ತಿ ಬೇಡ್ತಕ್ಕಂಥ ವಸ್ತುಗಳಾಗಿರ್ಬೋದು, ಹೌದಾ, ಇವುಗಳನ್ನು ನಾವು ಆ ವ್ಯಕ್ತಿ ದೃಷ್ಟಿಗುಣ ಅಂತ ಕರಿತೇವೆ. ವಸ್ತು ದೃಷ್ಟಿಗುಣ ಅಂತಂತಂದರೆ ಆ ವಸ್ತುವಿನಲ್ಲಿರ್ತಕ್ಕಂಥ ಆ್ಯಪಲ್ ಆಗಿರ್ಬೋದು,
ಬನಾನಾ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಇವುಗಳನ್ನು ನಾವೇನಂತ ಕರಿತೀವಿ ಅಂದರೆ ವಸ್ತುವಿನಲ್ಲಿರ್ತಕ್ಕಂಥ ತುಷ್ಟಿಗುಣ. ಆ ಆ್ಯಪಲ್ದಲ್ಲಿರ್ತಕ್ಕಂಥ ಒಂದು ವಸ್ತುವಿನಲ್ಲಿರ್ತಕ್ಕಂಥ ಒಂದು ಶಕ್ತಿಗೆ ನಾವೇನಂತ ಕರಿತೇವೆ ಅಂತಂದರೆ ತುಷ್ಟಿಗುಣ ಅಂತ ಕರಿತೇವೆ. ಈ ರೀತಿ ಇದನ್ನು ನಾವು ವಸ್ತು ತುಷ್ಟಿಗುಣ ಅಂತ ಕರಿತೇವೆ. ಆದರೆ ಹಿಗ್ಸ್ ಅವರು ಹೇಳಿರ್ತಕ್ಕಂಥ ಔದಾಸೀನ ವಕ್ರರೇಖೆ ಅಂದರೆ ಸ್ಥಾನ ಸೂಚಕ ತುಷ್ಟಿಗುಣ ಅಂತ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 4ನೇ ಪ್ರಶ್ನೆ, ಪಿ ಎಸ್ ಸ್ಯಾಮ್ಯುಯೆಲ್ಸನ್ ರವರು ಒಲವನ್ನು ಪ್ರಕಟಪಡಿಸುವ ಸಿದ್ಧಾಂತ ಯಾವ ತಳಹದಿಯಲ್ಲಿದೆ ಅಂತ. ಒಲವನ್ನು ಅಂದರೆ ಆದ್ಯತೆಯನ್ನು ಕೊಂತ ಕರಿತೇವೆ ಇದಕ್ಕೆ ನಾವು ಒಲವಿಗೆ. ಅದನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಎದರ ಮೇಲಿದೆ ಅಂತಂದರೆ ಬಲವಾದ ವ್ಯಕ್ತಪಡಿಸುವಿಕೆ. ಬಲ ಅಂದರೆ ಅಧಿಕ ಶಕ್ತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಅದನ್ನು ಬಲವಾದ ಅಂತ ಕರಿತೇವೆ. ಇದಕ್ಕೆ ಬಲವಾದ ಪ್ರಕಟಣೆ ಪಡಿಸುವುದನ್ನು ಅಥವಾ ಬಲವಾದ ವ್ಯಕ್ತಪಡಿಸುವುದನ್ನು ಪಿ ಎಸ್ ಸ್ಯಾಮ್ಯುಯೆಲ್ಸನ್ ಹೇಳಿರ್ತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥದ್ದು. ದುರ್ಬಲ ವ್ಯಕ್ತಪಡಿಸುವುದು ಅಂದರೆ ತಾವು ಏನು ಹೇಳ್ತದೆ ದುರ್ಬಲ ಅಂತಂದರೆ ಅದರಲ್ಲಿ ಅಧಿಕವಾಗಿ ಅವರು ಪ್ರದರ್ಶನ ಮಾಡಲಾರ್ದೇ ಇರ್ತಕ್ಕಂಥದ್ದು, ನಗ್ಲಿಜೆನ್ಸಿ ಮಾಡ್ತಕ್ಕಂಥದ್ದು, ಅದಕ್ಕೆ ನಾವು ದುರ್ಬಲ ಅಂತ ಕರಿತೇವೆ. ಇಲ್ಲಿ ಪರಸ್ಪರ ವ್ಯಕ್ತಪಡಿಸುವುದು ತಮಗೆ ಹೇಳಿರ್ತಕ್ಕಂಥದ್ದು. ಇಲ್ಲಿ ಎ ಮತ್ತು ಬಿ ಇದ್ದಾಗ ಈ ಎದವ ಬಿದವನಿಗೆ ಮತ್ತು ಬಿದವ ಎದವನಿಗೆ ಈ ರೀತಿ ಪರಸ್ಪರ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಪರಸ್ಪರ ವ್ಯಕ್ತಪಡಿಸೋದು ಇದು ಸಿ ಆಗಿರ್ತಕ್ಕಂಥದ್ದು. ಋಣಾತ್ಮಕ ವ್ಯಕ್ತಪಡಿಸುವಿಕೆ ಅಂತಂತಂದರೆ ಇಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ನಾವು ಮೈನಸ್ ಮಾಡ್ಕೋಬಹುದು, ಋಣಾತ್ಮಕ ಅಂತ ಕರಿತೇವೆ. ಅಥವಾ ಈ ರೇಖಾಚಿತ್ರದಲ್ಲಿ ಈಗ ಯಾವುದೋ ಒಂದು ರೇಖಾಚಿತ್ರ ನಾವು ಹಾಕಿದಾಗ ಈಗ ಇಳಿಮುಖ ಸೀಮಂತ ದೃಷ್ಟಿಕೋನ ರೇಖಾಚಿತ್ರದಲ್ಲಿ ಈ ಥರ ಬಂದು ಈ ಕೆಳಗಡೆ ಇದು ಟೋಟಲ್ ಯುಟಿಲಿಟಿ ಆಗ್ತದೆ, ಇದು ಮಾರ್ಜಿನಲ್ ಯುಟಿಲಿಟಿ ಆಗ್ತದೆ, ಹೌದಾ? ಇದು ಈ ಕೆಳಗಡೆ ಬಂದಿರತಕ್ಕಂಥ ಈ ಕಡೆ ಎಲ್ಲ ಹೋಗಿರ್ತಕ್ಕಂಥದ್ದು ಪ್ಲಸ್ ಇರ್ತದೆ, ಇದ್ರ ಕೆಳಗಡೆ ಬಂದಾಗ ಅದೇನಾಗ್ತದೆ ಮೈನಸ್ ಆಗ್ತದೆ. ಇದನ್ನು ಗುಣಾತ್ಮಕ ವ್ಯಕ್ತಪಡಿಸುವಿಕೆ ಅಂತ ಕರಿತೇವೆ. ಆದರೆ ಸರಿಯಾಗಿರ್ತಕ್ಕಂಥದ್ದು ಬಲವಾದ ವ್ಯಕ್ತಪಡಿಸುವಿಕೆ. 5ನೇ ಪ್ರಶ್ನೆ, ಇತರೆ ಸಂಗತಿಗಳು ಇದ್ದಂತೆ ಇರುತ್ತಾ ಬದಲಾಗದೇ ಇರುತ್ತಾ ಸರಕು ಸೇವೆಗಳ ಬೆಲೆಗಳ ಬದಲಾವಣೆಯಿಂದಾಗಿ ಜನರು ಅವುಗಳನ್ನು ಕೊಂಡುಕೊಳ್ಳುವ ಪರಿಮಾಣದಲ್ಲಿ ಬದಲಾವಣೆ ವ್ಯತ್ಯಾಸ ಆದರೆ ಆಗ ಏನಾಗ್ತಾ ಇದೆ ಅಂತಂದರೆ ಇದು ಎದ್ರ ಮೇಲೆ ಎಫೆಕ್ಟ್ ಆಗಿರುತ್ತಂದರೆ ಬೇಡಿಕೆಗೊಂಡ ಪರಿಮಾಣದಲ್ಲಿ ಬದಲಾವಣೆಯಾಗಿದೆ ಅಂತ ಅರ್ಥ ಸೂಚಿಸ್ತದೆ. ಇಲ್ಲಿ ನೋಡಿ ಇದು ಏನು ಹೇಳ್ತಾ ಇದೆ, ಸರಕು ಸೇವೆಗಳ ಬೆಲೆಯ ಬದಲಾವಣೆಯಿಂದಾಗಿ ಜನರು ಅವುಗಳನ್ನು ಕೊಂಡುಕೊಳ್ಳುವ ಪರಿಮಾಣದಲ್ಲಿ ಬದಲಾವಣೆ. ಈಗ ಸರಕು ಸೇವೆಗಳ ಬೆಲೆ ನೋಡ್ರಿ, ಒಂದು ಗೂಡ್ಸ್ ಇದೆ ಅಂತ, ಒಂದು ಯಾವುದೋ ಒಂದು ಮ್ಯಾಂಗೋ ಇದೆ ಅಂತ ಇಟ್ಕೊಡ್ರಿ, ಅದರ ಪ್ರೈಸು ಹೈ ಇನ್ಕ್ರೀಸಿಂಗ್ ಆಯ್ತಂತಂದರೆ ಆಟೋಮೆಟಿಕ್ಕಾಗಿ ಅದರ ಡಿಮ್ಯಾಂಡ್ ಏನಾಗ್ತದೆ, ಡಿಕ್ರೀಸಿಂಗ್ ಆಗ್ತದೆ, ಇಳಿಕೆ ಆಗ್ತದೆ. ಇದನ್ನು ನಾವು ಎದರ ಪರಿಣಾಮ ಅಂತ ಕರಿತೀವಿ ಅಂತಂದರೆ ಈ ಬೆಲೆಗಳ ಹೆಚ್ಚಳ ಆದಾಗ ಅದು ಬೇಡಿಕೆಯ ಪರಿಣಾಮವನ್ನು ಬದಲಾಗ್ತದೆ ಅಂತಕ್ಕಂಥದ್ದು ಈ ರೀತಿ ನಾವು ಸೂಚಿಸ್ಕೊಳ್ಬಹುದು. ಇಲ್ಲಿ ಪೂರೈಕೆಯಾದ ಪರಿಮಾಣದಲ್ಲಿ ಬದಲಾವಣೆಯಾಗಿದೆ ಅಂದ ಇದು ತಪ್ಪಾಗಿರ್ತಕ್ಕಂಥದ್ದು. ಒಟ್ಟು ಪೂರೈಕೆಯಲ್ಲಿ ಬದಲಾವಣೆಯಾಗಿದೆ ಎಂದ ಅರ್ಥ ತಪ್ಪು, ಒಟ್ಟು ಬೇಡಿಕೆಯಲ್ಲಿ ಬದಲಾವಣೆಯಾಗಿದೆ ಎಂದ ತಪ್ಪು ಆಗಿರ್ತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥದ್ದು ಬೇಡಿಕೆಗೊಂಡ ಪರಿಮಾಣದಲ್ಲ ಬದಲಾವಣೆಯಾಗಿದೆ ಎಂದರ್ಥ. 6ನೇ ಪ್ರಶ್ನೆ, ಪ್ರತಿಫಲ ನಿಯಮ ಎಂದರೆ? ಇಲ್ಲಿ ನೋಡಿ, ಪ್ರತಿಫಲ ಎಲ್ಲ ಉತ್ಪಾದನಾಂಗಗಳು
ಸಮ ಪ್ರಮಾಣದಲ್ಲಿ ಬದಲಾವಣೆಯೊಂದಿಗೆ ಹುಟ್ಟುವಳಿಯಲ್ಲಿ ಉಂಟಾಗುವ ಬದಲಾವಣೆ. ಇಲ್ಲಿ ಏನು ಹೇಳ್ತಾವೆ, ಪ್ರತಿಫಲಗಳು ಅಂತ ನಾವು ಕರಿತೇವೆ. ಈ ಸಹಜವಾಗಿ ಈ ಲ್ಯಾಂಡ್ ಆಗಿರ್ಬೋದು, ಹೌದಾ, ಈ ಲೇಬರು, ಕ್ಯಾಪಿಟಲ್ಲು ಮತ್ತು ಆರ್ಗನೈಜೇಷನು ಈ ಉತ್ಪಾದನಾಂಗಗಳಂತ ಕರಿತೇವೆ. ಈ ಲ್ಯಾಂಡಿಗೆ ನಾವು ಏನು ಕೊಡ್ತಾ ಇದ್ದೇವೆ, ರೆಂಟ್ ಕೊಡ್ತಾ ಇದ್ದೇವೆ. ಲೇಬರ್ಗೆ ನಾವು ವೇಜಸ್ ಕೊಡ್ತಾ ಇದ್ದೇವೆ. ಕ್ಯಾಪಿಟಲ್ಗೆ ನಾವು ಇಂಟ್ರೆಸ್ಟ್ ಕೊಡ್ತಾ ಇದ್ದೇವೆ. ಮತ್ತು ಆರ್ಗನೈಜೇಷನ್ಗೆ ನಾವು ಪ್ರಾಫಿಟ್ ಕೊಡ್ತಾ ಇದ್ದೇವೆ. ಇವುಗಳ ಉತ್ಪಾದನಾಂಗಗಳ ಸಮ ಪ್ರಮಾಣದಲ್ಲಿ ಬದಲಾವಣೆ ಆದಾಗ ಹುಟ್ಟುವಳಿಯಲ್ಲಿ ಉಂಟಾಗುವ ಬದಲಾವಣೆಗೆ ಪ್ರತಿಫಲ ನಿಯಮ ಎಂದು ಕರೆಯುತ್ತೇವೆ. ಆದರೆ ಈ ಒಂದು ಎ ಬಿ ಸಿ ಇವುಗಳನ್ನು ಮೂರು ಕೂಡ ತಪ್ಪಾಗಿರ್ತಕ್ಕಂಥ ಅರ್ಥವನ್ನು ಸೂಚಿಸ್ತದೆ. ಆದರೆ ಇದು ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 7ನೇ ಪ್ರಶ್ನೆ, ರಾಷ್ಟ್ರೀಯ ಆದಾಯ ಎಂಬುವುದು ಒಂದು ಇದೆ ನ್ಯಾಷನಲ್ ಇನ್ಕಮ್. ಹೌದಾ, ಈ ನ್ಯಾಷನಲ್ ಇನ್ಕಮ್ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಹರಿವಿಗೆ ಸಂಬಂಧಿಸಿದಂಥ ಪರಿಕಲ್ಪನೆ. ಹರಿವು ಅಂತಂದ್ರೆ ನಾವು ಫ್ಲೋ ಅಂತ ಕರಿತೇವೆ. ಹೌದಾ, ಫ್ಲೋ. ಈ ಫ್ಲೋ ಪ್ರತಿ ವರ್ಷದಲ್ಲಿ ಅಂದರೆ ನೋಡ್ರಿ 2025ರಲ್ಲಿ ಮತ್ತು ಈ 26ಕ್ಕೆ ಕಂಪೇರ್ ಮಾಡಿದಾಗ ಈ ಉತ್ಪಾದನೆ ಏನಾಗ್ತಾ ಇದೆ, ಹೆಚ್ಚಳ ಆಗ್ತಾ ಇದೆ. ಇದು ಹೆಚ್ಚಳ ಆಗ್ತಕ್ಕಂಥದಕ್ಕೆ ನಾವೇನಂತೀವಿ ಅಂದರೆ ಹರಿವಿಗೆ ಸಂಬಂಧಿಸಿದೆ. ಒಂದು ವರ್ಷದ ಅವಧಿಯಲ್ಲಿ ಆ ಉತ್ಪಾದನೆ ಪ್ರಮಾಣ ಹೆಚ್ಚಾಗ್ತಕ್ಕಂಥದ್ದು. ಈ ದಾಸ್ತಾನು ಅಂತಂದರೆ ನಾವು ಏನು ಮಾಡ್ತಾಯಿದೆ, ಅದು ಉತ್ಪಾದನೆ ಆಗಿರ್ತಕ್ಕಂಥ ಧಾನ್ಯಗಳನ್ನು ನಾವು ಸಂಗ್ರಹ ಮಾಡಿಡ್ತೇವಲ್ಲ, ಒಂದು ಕಡೆ ಗೋದಾಮ್ ಥರ ನಾವು ಸ್ಟಾಕ್ ಮಾಡಿಡ್ತೇವಲ್ಲ, ಇದಕ್ಕೆ ನಾವೇನಂತ ಕರಿತೇವೆ ಅಂತಂದರೆ ದಾಸ್ತಾನು ಅಂತ ಕರಿತೇವೆ ಇದಕ್ಕೆ. ಹೌದಾ, ಅರೆ ದಾಸ್ತಾನುವಿಗೆ ಸಂಬಂಧಪಟ್ಟಿದ ಪರಿಕಲ್ಪನೆ ಅಂತಲೂ ಹೋಗಿದೆ. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅರೆ ಸ್ವಲ್ಪ ಸಂಗ್ರಹ ಮಾಡೋದು, ಸ್ವಲ್ಪ ಬಿಡೋದಕ್ಕಂಥ ಅರೆ ದಾಸ್ತಾನು ಸ್ಥಿರವಾದುದಕ್ಕೆ ಸಂಬಂಧಿಸಿದ ಪರಿಕಲ್ಪನೆ. ಈ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಸ್ಥಿರವಾದದ್ದಕ್ಕೆ ಅಲ್ಲ. ಯಾಕಂದರೆ ಪ್ರತಿ ಒಂದು ವರ್ಷ ಆಗಿರ್ಬೋದು ಅಥವಾ ತಿಂಗಳುಗಳಲ್ಲಾಗಿರುವ ಉತ್ಪಾದನೆಗಳನ್ನು ನಿರಂತರವಾಗಿ ಹೆಚ್ಚಳ ಆಗ್ತಕ್ಕಂಥ ಒಂದು ಸನ್ನಿವೇಶ. ಆ ಕಾರಣಕ್ಕಾಗಿ ಈ ಮೂರೂ ಕೂಡ ಇವುಗಳನ್ನು ಏನಂದರೆ ತಪ್ಪಾಗಿರ್ತಕ್ಕಂಥದ್ದು. ಹರಿವಿಗೆ ಸಂಬಂಧಿಸಿದ ಪರಿಕಲ್ಪನೆ ಸರಿಯಾದ ಉತ್ತರವಾಗಿದೆ. 8ನೇ ಪ್ರಶ್ನೆ, ಸೀಮಂತ ಅನುಭೋಗಿ ಇಚ್ಛೆಯು 0.5ರಷ್ಟಿದ್ರೆ ಗುಣಕದ ಮೌಲ್ಯ ಎಷ್ಟಿರುತ್ತದೆ ಅಂತ ಈ ಥರ ಪ್ರಶ್ನೆ ಇದೆ. ಇದಕ್ಕೆ ನಾವು ನೋಡಿ ಮಲ್ಟಿಪಲ್ ಅಂತ ಕರಿತೇವೆ. ಗುಣಕ ಈ ಒಂದು ಮಲ್ಟಿಪರ್ ಬ್ರ್ಯಾಕೆ ಈಕ್ವಲ್ ಟು 1 ಭಾಗಿಸು ಬ್ರ್ಯಾಕೆಟ್ದಲ್ಲಿ 1 ಮೈನಸ್ MPC ಬ್ರ್ಯಾಕೆಟ್ ಕ್ಲೋಸ್, ಇದು ಮಲ್ಟಿಪ್ಲೈಯರ್ ಈಕ್ವಲ್ ಟು 1 ಭಾಗಿಸು ಬ್ರ್ಯಾಕೆಟ್ದಲ್ಲಿ ಇದನ್ನೇ 1 ಮೈನಸ್ MPC ಅಂತಂತಂದ್ರೆ ಇಲ್ಲದ ನೋಡ್ರಿ,
ಸೀಮಂತ ಅನುಭೋಗಿ ಇಚ್ಛೆ ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಕನ್ಸಂಪ್ಷನ್ ಅಂತ ಕರಿತೇವೆ. ಇದು ಮೈನ 0. ಎಷ್ಟಿದೆ 75 ಇದೆ, ಬ್ರ್ಯಾಕೆಟ್ ಕ್ಲೋಸ್. ಅದನ್ನು ಈಕ್ವಲ್ ಟು 1 ಭಾಗಿಸು ಈ 1ರಲ್ಲಿ 0.75 ಕಳೆದೇವಂತಂದರೆ 0.25 ಈಕ್ವಲ್ ಟು ಏನಾಗ್ತಾಯಿದೆ ಅಂತಂದರೆ ಭಾಗಿಸ್ತೇವೆ ಅಂತಂತಂದರೆ ಇದು 4 ಆಗ್ತಾಯಿದೆ. ಆ ಕಾರಣಕ್ಕಾಗಿ ಈ 4 ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಪೂರೈಕೆ 9ನೇ ಪ್ರಶ್ನೆ. ಪೂರೈಕೆಯು ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಿ ತನ್ಮೂಲಕ ಪೂರ್ಣ ಉದ್ಯೋಗವು ಒಂದು ಸ್ವಾಭಾವಿಕವಾದ ಸನ್ನಿವೇಶವಾಗಿದೆ ಎಂಬ ಅಂಶವು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಇದು ಸರಿಯಾದ ಉತ್ತರ ಅವರ ಮಾರುಕಟ್ಟೆ ನೇಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಪಿಗೋರವರ ಉದ್ಯೋಗ ನೇಮ ಅಲ್ಲ. ಪೂರೈಕೆ ಏನಿದೆ ಅಲ್ಲ, ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಿ ತನ್ನ ಮೂಲಕ ಪೂರ್ಣ ಉದ್ಯೋಗ ಒಂದು ಸ್ವಾಭಾವಿಕವಾದ ಸನ್ನಿವೇಶವಾಗಿರ್ತದೆ. ಈ ಪೂರ್ಣ ಉದ್ಯೋಗ ಅಂತಕ್ಕಂಥದ್ದು ಒಂದು ಸ್ವಾಭಾವಿಕವಾದಂಥ ಸನ್ನಿವೇಶಕ್ಕೆ ಸಂಬಂಧಿಸಿದೆ. ಏನು ಪೂರೈಕೆ ಏನಿರ್ತದೆ ಅದು ತನ್ನದೇ ಆದಂಥ ಬೇಡಿಕೆಯನ್ನು ಸೃಷ್ಟಿ ಮಾಡ್ಕೊಳ್ತದೆ. ಇದರ ಮುಖಾಂತರ ಏನಾಗ್ತದೆ, ಪೂರೈಕೆ ಮತ್ತು ಬೇಡಿಕೆಗಳಿಂದ ಪೂರ್ಣ ಉದ್ಯೋಗವನ್ನು ಅನ್ನೋದು ಒಂದು ಸ್ವಾಭಾವಿಕ ಸನ್ನಿವೇಶ. ಈ ಮಾತನ್ನು ಅವರು ಮಾರುಕಟ್ಟೆ ನಿಯಮದಲ್ಲಿ ಹೇಳ್ತಾರೆ. ಇದು ಸರಿಯಾಗಿರ್ತಕ್ಕಂಥದ್ದು. ಗಿಫಾನನ ವಿರೋಧಾಭ್ಯಾಸ ಇದು ತಪ್ಪಾಗಿದೆ. ಕೇನ್ಸರ ಉದ್ಯೋಗ ಸಿದ್ಧಾಂತ ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. 10ನೇ ಪ್ರಶ್ನೆ. ಅನುಭೋಗಿಯು ವಯಸ್ಸಿನ ಮತ್ತು ಅನುಭೋಗಿಯ ಇಚ್ಛೆ ಇವೆರಡು ನಡುವಿಗೆ ಸಂಬಂಧವನ್ನು ಕುರಿತು ಇದರಲ್ಲಿ ವಿವರಿಸಲಾಗಿದೆ. ಇಲ್ಲಿ ಸಾಪೇಕ್ಷ ಆದಾಯ ತತ್ವ ಅಲ್ಲ, ಕಾಯಂ ಆದಾಯ ತತ್ವ ಅಲ್ಲ, ನಿರಪೇಕ್ಷ ಆದಾಯ ತತ್ವ ಅಲ್ಲ, ಜೀವನ ಚಕ್ರ. ಈ ಜೀವನ ಚಕ್ರದಲ್ಲಿ ಒಬ್ಬ ಅನುಭೋಗಿಯ ಕನ್ಸ್ಯೂಮರ್ ಇದರಲ್ಲಿ ಏನಿದೆ ಅಂತಂದ್ರೆ ವಯಸ್ಸು, ಮತ್ತು ಎರಡನೇ ಇಚ್ಛೆ. ಇವೆರಡೂ ಕೂಡ ಏನಾಗಿದೆ ಅಂತಂದರೆ ಒಬ್ಬ ಅನುಭೋಗಿಯಲ್ಲಿ ಅಡಗಿರ್ತಕ್ಕಂಥ ವಿಚಾರ. ಆ ಕಾರಣಕ್ಕಾಗಿ ಇದು ಜೀವನ ಚಕ್ರದ ತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 10ರಿಂದ 20 ನೋಡಿ. ಕೆಳಗೆ ಓದಿ ಸರಿಯಾದ ಉತ್ತರವನ್ನು ನೀಡಲಾದ ಪಟ್ಟಿಯನ್ನು ಕೋಡ್ನಿಂದ ಆಯ್ಕೆ ಮಾಡಿ ಅಂತ ಕೇಳಿದರೆ, ಕೆಳಗಿನವುಗಳ 11 ಪ್ರಶ್ನೆ ಅನ್ನೋದು ಕೆಳಗಿನವುಗಳಲ್ಲಿ ಯಾವುದು ಸಟ್ಟ ಬೇಡಿಕೆಯ ಭಾಗವಾಗಿದೆ. ಸಟ್ಟ ಹೋಲ್ಸೇಲ್ ಅಂತ ಕರಿತೇವೆ ಇದಕ್ಕೆ ನಾವು. ಈ ಸಟ್ಟ ಬೇಡಿಕೆ ಭಾಗವಾಗಿದೆ ಅಂತ ಕೇಳಿದ್ದಾರೆ. ಈ ಸಟ್ಟ ಅಂತಂದರೆ ನಾವು ಏನು ಮಾಡ್ತಾ ಇದ್ದೇವೆ, ಈ ಒಂದು ಹೋಲ್ಸೇಲ್ ಸ್ಟಾಕ್ ನಾವು ಸಂಗ್ರಹ ಮಾಡ್ತೇವೆ ಗೋದಾಮ್ಗಳಲ್ಲಿ, ಹೌದಾ? ಈ ಗೋದಾಮ್ಗಳಲ್ಲಿ ಸಂಗ್ರಹ ಮಾಡಿದಾಗ ಇದಕ್ಕೆ ನಾವು ಈ ಒಳಗಡೆ ಹಾಕ್ತಕ್ಕಂಥ ಸರಕುಗಳು ಯಾವ್ಯಾವ ಸರಕುಗಳಿರಲಿ, ಹೌದಾ? ಇವಕ್ಕೆ ನಾವೇನಂತ ಕರಿತೇವೆ ಅಂತಂದರೆ ಶೇಖರಣೆ ಅಂತ ಕರಿತೇವೆ. ಇದಕ್ಕೆ ಏನು ಕರಿತೇವೆ ರೀ, ಇಲ್ಲಿ ಒಳಗಡೆ ಹಾಕೋದಕ್ಕೆ
ಶೇಖರಣೆ. ಆ ಶೇಖರಣೆ ಮತ್ತು ನಿರೀಕ್ಷಣೆ ಇದೇನು ಮಾಡ್ಬೇಕಂತಂದರೆ ಇದ್ರ ಮೇಲ್ಗಡೆ ಇರ್ತಕ್ಕಂಥ ಸರಕುಗಳನ್ನು ನಿರೀಕ್ಷಣೆ ಅವು ಎರಡೂ ಕೂಡ ಈ ಸಟ್ಟ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರಿಯಾದ ಉತ್ತರ. ಉಳಿತಾಯಗಳು ಮತ್ತು ಹೂಡಿಕೆ ಇವೆರಡೂ ತಪ್ಪಾಗಿರ್ತಕ್ಕಂಥ ಉತ್ತರ. 12ನೇ ಪ್ರಶ್ನೆ, ಹಣವು ವಾರ್ಷಿಕವಾಗಿ ಕೈ ಬದಲಾಗುವ ಅನುಕ್ರಮವನ್ನು ಹೀಗೆಂದು ಕರೆಯಲಾಗುತ್ತದೆ. ವಾರ್ಷಿಕವಾಗಿ ಕೈ ಬದಲಾಗುವ ಕ್ರಮವನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತಂದರೆ, ಈ ಹಣವು ಕೊಂಡುಕೊಳ್ಳುವ ಶಕ್ತಿ ಅಂದರೆ ಇದಕ್ಕೆ ನಾವು ಎಷ್ಟು ಹಣ ಕೊಂಡ್ಕೊಳ್ತೀವಿ ಅದು ಶಕ್ತಿ ಅಂತಕ್ಕಂಥದ್ದು ಇದು ಅಲ್ಲ. ಹಣದ ವಹಿವಾಟು ಅಂದರೆ ನಿಮ್ಗೆ ಹೇಳಿದೀಗ್ತಾನೆ ₹100 ಹಣವನ್ನು ಹೀಗೆ ಒಂದು ದಿನದಲ್ಲಿ ಎಷ್ಟು ಸ್ಟೆಪ್ಗಳನ್ನು ಚೇಂಜ್ ಆಗ್ತಾ ಇದೆ ಇದನ್ನು ಇಲ್ಲಿ ಎ ಅನ್ಬೋದು, ಬಿ, ಸಿ, ಡಿ, ಇ, ಎಫ್ ಹೀಗೆ ಈ ₹100 ಎಲ್ಲ ತಿರುಗಾಡ್ತಕ್ಕಂಥದಕ್ಕೆ ನಾವು ಹಣದ ವಹಿವಾಟು ಅಂತ ಕರಿತೇವೆ. ಆಮೇಲೆ ಹಣದ ಓಟ, ಹಣ ಒಂದು ಗಂಟೆಯಲ್ಲಿ ಅಥವಾ ಒಂದು ದಿನದಲ್ಲಿ ಈ ₹100 ನೋಟನ್ನು ಎಷ್ಟು ಸ್ಪೀಡಾಗಿ ಟ್ರಾನ್ಸ್ಫರ್ ಆಗುತ್ತದೆ, ಮನಿ ಟ್ರಾನ್ಸ್ಫರ್ ಅಂತ ಕರಿತೇವೆ, ಟ್ರಾನ್ಸ್ಫರ್ ಆಗುತ್ತದೆ ಅಂತ ಹಣದ ಓಟ. ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಹಣದ ವೇಗ, ಈ ಹಣವು ವಾರ್ಷಿಕವಾಗಿ ಅಂದರೆ ವರ್ಷದಲ್ಲಿ ಕೈ ಬದಲಾಗುವ ಅನುಕ್ರಮವನ್ನು ಏನಂತ ಕರಿತೇವೆ ಅಂತಂದರೆ ಹಣದ ವೇಗ ಅಂತ ಕರಿತೇವೆ. ಇದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ನೆಕ್ಸ್ಟು 13ನೇ ಪ್ರಶ್ನೆ, ವಿತ್ತೀಯ ಜವಾಬ್ದಾರಿ ಮತ್ತು ಆಯವ್ಯಯ ನಿರ್ವಹಣೆ ಫೇಮಾ ಅಂತ ಕರಿತೇವೆ. ಇಲ್ಲಿ ಫಾರೆನ್ ರಿಕ್ವೈರ್ಮೆಂಟ್ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಈ ಒಂದು ವಿತ್ತೀಯ ಜವಾಬ್ದಾರಿ ಮತ್ತು ಆಯವ್ಯಯ ನಿರ್ವಹಣೆಯನ್ನು ಇದು ಅದರಲ್ಲಿ ದೀರ್ಘಕಾಲಿಕ ಸಮಗ್ರ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಬೇಕು. ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಜಾಣ್ಮೆಯ ಋಣ ಅಂದರೆ ಸಾಲ ನಿರ್ವಹಣೆ ಮಾಡಬೇಕು. ಅಂದರೆ ವಿದೇಶಗಳಲ್ಲಿ ನಾವು ಬೇರೆ ಬೇರೆ ದೇಶದಿಂದ ತಂದಿರತಕ್ಕಂಥ ಒಂದು ಹಣವನ್ನು ನಾವು ಅವರಿಗೆ ವಾಪಸ್ ಕೊಡಬೇಕು. ಮತ್ತು ತಗೊಳ್ಳೋದು ಕೊಡೋದು ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತೇವಲ್ಲ, ಅದು ತಗೊಳ್ಳೋದು ಕೊಡೋದು ಮಾಡಬೇಕಾಗಿರ್ತಕ್ಕಂಥದ್ದು. 3ನೇದು, ವಿತ್ತೀಯ ನಿರ್ವಹಣೆಯ ಅಂತರ್ಜನಾಂಗದ ಸಮಾನತೆಯನ್ನು ಖಾತರಿಗೊಳಿಸುವನು. ಅಂತರ್ಜನಾಂಗ ಅಂತಂತಂದರೆ ನಾವು ಒಂದು ಸ್ಮಾಲ್ ಉದಾಹರಣೆ ಹೇಳ್ತಾ ಇದ್ದೇನೆ. ಈಗ ಸಿದ್ದು ಅವರು ಸರ್ ಇವರು ಮುಂದೆ ಮಕ್ಕಳಿಗೆ ಶ್ರೇಯಸ್ ಅಂತ ಹೌದಾ, ಈ ಒಂದು ಇವರಿಬ್ಬರು ತಂದೆ ಮತ್ತು ಜನಾಂಗೀಯ ಅಂತಂತಂದರೆ ನಾವು ಇದು ಸೂಕ್ಷ್ಮದಲ್ಲಿ ಉದಾಹರಣೆ ನಾನು ತಮಗೆ ತಿಳಿಲಿಲ್ಲ ಅಂತ ಹೇಳ್ತೀನಿ. ಈ ಜನಾಂಗೀಯ ಏನಾಗಬೇಕಂತಂದರೆ ವಿತ್ತೀಯ ನಿರ್ವಹಣೆ ಆಗಬೇಕು ಚೆನ್ನಾಗಿ. ಇದು ಕೂಡ ಈ ಒಂದು ಫೇಮಾ ಲಕ್ಷಣವಾಗಿರ್ತಕ್ಕಂಥದ್ದು, ಗುರಿಯಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು. 14ನೇ ಪ್ರಶ್ನೆ, ಅಭಿವೃದ್ಧಿಯ ದೃಷ್ಟಿಕೋನವನ್ನು ಹೊಂದಿರುವ ಕೆಳಗಿನವುಗಳಲ್ಲಿ ಕಾಲಾನುಕ್ರಮವನ್ನು ತಿಳಿಸಿರಿ ಅಂತ. ಈ ಅಭಿವೃದ್ಧಿ ದೃಷ್ಟಿಕೋನ ಹೊಂದಿರತಕ್ಕಂಥ ಕಾಲಾನುಕ್ರಮದಲ್ಲಿ ತಿಳಿಸಿ ಅಂತ ಪ್ರಶ್ನೆ ಏನಿದೆಯಲ್ಲ, ಫಸ್ಟು ತಲಾ ಆದಾಯ ದೃಷ್ಟಿಕೋನ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ವ್ಯಕ್ತಿಗತ ಆದಾಯದಲ್ಲಿ ಏನಾಗಬೇಕಂತಂದರೆ ಅದು ಫಸ್ಟ್ ಸ್ಟೇಜ್ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯತೆ. ಸೆಕೆಂಡು ಮೂಲಭೂತ ಅವಶ್ಯಕತೆ
ದೃಷ್ಟಿಕೋನ. ಥರ್ಡ ಏನಾಗ್ತದೆ ಅಂದರೆ ಮಾನವ ಅಭಿವೃದ್ಧಿಯ ದೃಷ್ಟಿಕೋನ, ಮಾನವ ಅಭಿವೃದ್ಧಿಯ ಸೂಚ್ಯಂಕದ ದೃಷ್ಟಿಕೋನ. ಈ ಮೂರು ಏನಂತೇವೆ ಅಂತಂತಂದರೆ ಕಾಲಾನುಕ್ರಮದಲ್ಲಿ ನಾವು ಈ ಥರ ಆಗಿರ್ತಕ್ಕಂಥದ್ದು. 15ನೇ ಪ್ರಶ್ನೆ, ಸ್ವಯಂ ಘೋಷಿತ ಅಭಿವೃದ್ಧಿ ಎಂಬ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿದವರು ಈ ಒಂದು ಬ್ರಂಟ್ಲ್ಯಾಂಡ್ ಆಯೋಗ ಅಂತಕ್ಕಂಥದ್ದು. ಇದು ಬ್ರಂಟ್ಲ್ಯಾಂಡ್ ಆಯೋಗ 1983 ಏನಾಗಿದೆ ಅಂತಂತಂದರೆ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಯೋಜನೆ ಆಯೋಗ 1950. ಈಗ 2015ರಲ್ಲಿ ಈ ಏನು ಮಾಡಿದೆ ಅಂತ ಮೋದಿ ಗೌರ್ನಮೆಂಟ್ ಅಥವಾ ಸರ್ಕಾರ ಇದಕ್ಕೆ ನಾಮ ಬದಲು ಮಾಡಿದ್ದಾರೆ. ಅದನ್ನು ನೀತಿ ಆಯೋಗ ಅಂತ ಜಾರಿಗೆ ತಂದಿದ್ದಾರೆ, ನೀತಿ ಆಯೋಗ. ನೆಕ್ಸ್ಟ್ ಹಣಕಾಸಿನ ಆಯೋಗ, ಇದು ತಪ್ಪಾಗಿರ್ತಕ್ಕಂಥದ್ದು. ಜೋಶಪ್ಪ ಕುಮಾರ್ ಇವರು ಅರ್ಥಶಾಸ್ತ್ರಜ್ಞರಿದ್ದರು, ಇವರು ಇದಕ್ಕೆ ಈ ಘೋಷಣೆ ಹೇಳಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟು ಭೌತಿಕ ಗುಣಮಟ್ಟದ ಜೀವನ ಸೂಚಿ, ಫಿಸಿಕಲ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಎಂಬ ಪರಿಕಲ್ಪನೆಯನ್ನು ಮೊದಲಿಗೆ ನಿರೂಪಿಸಿದವರು ಮೋರಿಸ್ ಡಾಬ್ ಅಂತ. ಈ ಮೋರಿಸ್ ಡಾಬ್ ಇವರು ಭೌತಿಕ ಜೀವನ ಗುಣಮಟ್ಟದ ಸೂಚಿಯಲ್ಲಿ ಏನು ಹೇಳ್ತಾರೆ, ಸಾಕ್ಷರತೆ ದರ ಇರಬೇಕು. ಏನಿರ್ಬೇಕ್ರಿ ಇಲ್ಲಿ? ಒಂದನೇದು ಸಾಕ್ಷರತೆ ದರ, ಎರಡನೇದು ಇನ್ಫಾಂಟಿ ಮೆಟರ್ನಿಟಿ ರೇಟ್, ಜೀವನ ಮಟ್ಟ, ಜೀವನ ಆರೋಗ್ಯ ಮತ್ತು ಜೀವಿತಾವಧಿ. ಅವಧಿ. ಓಕೆ, 17ನೇ ಪ್ರಶ್ನೆ, ಕೈಗಾರಿಕಾ ಮೀಸಲು ಪಡೆ ಎಂಬ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸಿದವರು ಕಾರ್ಲ್ ಮಾರ್ಕ್ಸ್. ಮತ್ತು ಹದಿನೆಂಟನೇ ಪ್ರಶ್ನೆ, CWCR = S ಎಂಬ ಸಮೀಕರಣವನ್ನು ಈ ಕೆಳಗಿನ ಯಾವ ಮಾದರಿಯ ಸ್ಥಿರ ಬೆಳವಣಿಗೆ ಕುರಿತಂತಿದೆ ಅಂತಂದರೆ ಸರಿಯಾದ ಉತ್ತರ ಹೆರಡಾ ಮತ್ತು ಡಾಮರ ಮಾದರಿ ಬೆಳವಣಿಗೆ ಸರಿಯಾಗಿರ್ತಕ್ಕಂಥ ಇದೆ ಇದು. ನೆಕ್ಸ್ಟು ಈ ಅಂತರ್ಗತಿ ಬೆಳವಣಿಗೆ ಅಲ್ಲ, RM ಸೋಲೋ ಮಾದರಿ ಅಲ್ಲ, ಕಾಲ್ಡರ್ ಮಾದರಿ ಅಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 19ನೇದು, ಈ ಕೆಳಗಿನ ಯಾವುದು ಸರಿಯಲ್ಲ ಅಂತ.
ಸರಿ ಅಲ್ಲ. ಇದು ಮೈನಸ್ ನೆಗೆಟಿವ್ ಪಾಯಿಂಟ್ ಅಂತ ಕರಿತೇವೆ ಇದಕ್ಕೆ. ರೋಸೆನ್ ಸ್ಟೈನ್ ರೊಡಾನ್ ಬೃಹತ್ ತಳಿ ಸಿದ್ಧಾಂತ, ಹಾರ್ವೆ ಲೈಬ್ರಿನ್ಸ್ಟೈನ್ ಕನಿಷ್ಠ ಸಂದಿಗ್ಧ ಪ್ರಯತ್ನ, ರ್ಯಾಗ್ನರ್ ನರ್ಕ್ಸ್ ಬಡತನ ವಿಷಯ ವರ್ತುಲ. ಆದರೆ ಆಲ್ಫರ್ಡ್ ಮಾರ್ಷಲ್ ಅವರು ವಾಯುಪಂಥಕ್ಕೇರಿಕೆ ಸ್ವಯಂ ಘೋಷಿತ ಬೆಳವಣಿಗೆ, ಇದು ಇವ್ರದ್ದು ಅಲ್ಲ. ಆದರೆ ಇದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ. ಇದು ಹೆರಡೋ ಮತ್ತು ಡೊಮೊರೋ ಮಾದರಿ ಇದೆ. ಇದು ಮಾಡೆಲ್ಸ್ ಅಂತ ಕರಿತೇವೆ ನಾವು. ಹೆರಡೋ ಮತ್ತು ಡೊಮೊರೋ ಮಾದರಿಯನ್ನು ಈ ವಾಯುಪಂಥಕ್ಕೇರಿದೆ ಅಂತ ಸರಿ ಅವ್ರು ಹೇಳಿರ್ತಕ್ಕಂಥ. ಆದರೆ ಆಲ್ಫರ್ಡ್ ಮಾರ್ಷಲ್ ಅವರು ಹೇಳಿಲ್ಲ. 20ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕೇಂದ್ರೀಯ ಬ್ಯಾಂಕ್ಗಳನ್ನು ಕೈಗೊಂಡ ಇತ್ತೀಚಿನ ಕ್ರಮಗಳ್ಯಾವ್ಯಾವು ಅಂತ ಪ್ರಶ್ನೆ ಇದೆ. ಈ ಕೇಂದ್ರೀಯ ಬ್ಯಾಂಕ್ಗಳು ಡಿಸ್ಕೌಂಟ್ ಹೌಸಿಂಗ್ ಮತ್ತು ಫೈನಾನ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಇದು ಮನೆಗಳನ್ನು ಕಟ್ಟಿಸುವಗೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ ಆ ಒಂದು ಮನೆ ಕಟ್ಟಿಸೋಗೋಸ್ಕರ, ಅದೇ ರೀತಿ ಠೇವಣಿ ಮತ್ತು ವಾಣಿಜ್ಯ ಪತ್ರಗಳ ಪರಿಚಯಿಸುವಿಕೆ, ನಾವು ಇದು ಕೂಡ ಸರಿಯಾಗಿದೆ, ಇದು ಸರಿಯಾಗಿದೆ. ಬಡ್ಡಿ ದರಗಳ ನಿಯಂತ್ರಣ ರದ್ದುಪಡಿಸುವಿಕೆ, ಆ ಒಂದು ಹಣದ ಬಡ್ಡಿ ನಿಯಂತ್ರಣವನ್ನು ಸರಿಪಡಿಸೋದು ಕೂಡ RBI ತಂದಿರತಕ್ಕಂಥ ಒಂದು ಏನಿದೆ ಅಂತಾರೆ ಕ್ರಮ ಕೈಗೊಂಡಿದೆ. ಆದರೆ ಇದರಲ್ಲಿ ಈ ಮೂರು ಸರಿಯಾಗಿರ್ತಕ್ಕಂಥದ್ದು. ದೇಶೀಯ ಬ್ಯಾಂಕ್ಗಳಿಗೆ ಸ್ವಾತಂತ್ರ್ಯ ಮುಂದುವರಿಕೆ ಅಂತಕ್ಕಂಥ ಇದು ಇದರಲ್ಲಿ ತಪ್ಪಾಗಿರ್ತಕ್ಕಂಥದ್ದು ನಾವು ಹೇಳ್ತಾ ಇದ್ದೇವೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, 20ರಿಂದ 30 ಕೇಳ್ತಾನೆ. ಸರಿಯಾದ ಪ್ರತಿಪಾದನೆ ಹಾಗೂ ವಿವೇಚನೆ ಸಂಯೋಜನೆ ನೀಡಿದ ಕೋಡ್ಗಳಿಂದ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಪ್ರತಿಪಾದನೆ ನೋಡಿ, ಸರಕುಗಳಲ್ಲಿರುವ ಗುಣಗಳೇ ಅನುಭೋಗಿಯ ದೃಷ್ಟಿಗುಣದ ಮೂಲವಾಗಿರುತ್ತದೆ. ಸರಕು ಅಂತ ವಸ್ತುಗಳಲ್ಲಿರ್ತಕ್ಕಂಥ ಗುಣಗಳೇ ಅನುಭೋಗಿ ಅಂದರೆ ವ್ಯಕ್ತಿ. ಆ ಒಂದು ಶಕ್ತಿಯನ್ನು, ಸರಕಿನ ಶಕ್ತಿಯನ್ನು ವ್ಯಕ್ತಿಗೆ ದೃಷ್ಟಿಗುಣದ ಮೂಲವಾಗಿರುತ್ತದೆ ಅಂತ ಅರ್ಥ ಇದು. ಅದೇ ರೀತಿ ವಿವೇಚನೆ ಹೇಳ್ತಾ ಸರಕುಗಳಲ್ಲಿರುವ ಗುಣಗಳಿಂದ ಅನುಭೋಗಿಗೆ ತುಷ್ಟಿ ಗುಣವನ್ನು ಪಡೆಯುತ್ತಾನೆ. ಸರಿ ಇದೆ, ಇದು ಕೂಡ ಸರಿ ಇದೆ. ಆ ಕಾರಣಕ್ಕಾಗಿ ಎ ಮತ್ತು ಬಿಗಳೆರಡೂ ಸರಿ. ಆರ್ ಎಯ ಸರಿಯಾದ ವಿವರಣೆ ಆಗಿರುತ್ತದೆ ಅಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ 24. ಬರಿದಾಗದಿರುವಿಕೆ ಅಂದರೆ ಕೊನೆಗೊಳ್ಳದಿರುವಿಕೆ ಸಾರ್ವಜನಿಕ ಸರಕುಗಳ ಮೂಲ ಲಕ್ಷಣವಾಗಿದೆ. ಕರೆಕ್ಟ್. ಸಾರ್ವಜನಿಕ ಸರಕೊಂದನ್ನು ಯಾವುದೇ ಒಬ್ಬ ಗ್ರಾಹಕ ಬಳಸಿದ್ದಲ್ಲಿ ಇತರೆ ಯಾವ ಗ್ರಾಹಕನು ಹೊರತುಪಡಿಸಿದಂತಾಗುವುದಿಲ್ಲ. ಇದು ತಪ್ಪಾಗಿದೆ. ಈ ಡೆಫಿನಿಷನ್ ಸಾರ್ವಜನಿಕ ಅದಕ್ಕೆ ತಪ್ಪಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಎ ಆರ್ಗಳೆರಡೂ ಸರಿ. ಆರ್ ಏನಿದೆಯಲ್ಲ ಎಯ ಸರಿಯಾದ ವಿವರಣೆಯಾಗಿದೆ. ಸರಿಯಾದ ವಿವರಣೆಯಾಗಿದೆ. ಇಲ್ಲಿ ನೋಡಿ, ಹೊರತುಪಡಿಸಿದಂತಾಗಿರುವುದಿಲ್ಲ ಅಂತ ಹೇಳ್ತಾನೆ. ಹೊರತುಪಡಿಸಿದಂತಾಗಿರುವುದಿಲ್ಲ. ಆ ಕಾರಣಕ್ಕಾಗಿ ಎ ಮತ್ತು ಆರ್ಗಳೆರಡು ಸರಿಯಾಗಿದ್ದರೂ ಆರ್ ಎ ಸರಿಯಾದ ವಿವರಣೆಯಾಗಿದೆ ಅಂತ ಅರ್ಥ. ಅಲ್ಲಿ ಪ್ರತಿಪಾದನೆ ನೋಡಿ, ಸಾಮಾನ್ಯವಾಗಿ ಆಯವ್ಯಯದ
ಖರ್ಚುಗಳನ್ನು ಉದ್ದೇಶ ಅನುಸಾರವಾಗಿ ಮಾಡಲಾಗುತ್ತದೆ. ವಿವೇಚನೆಯಲ್ಲಿ ಆಯವ್ಯಯದ ಖರ್ಚಿನ ಗುರಿ ಉದ್ದೇಶಪೂರ್ವಕ ನಿಯೋಜನೆಯಾಗಿರುತ್ತದೆ. ಇಲ್ಲಿ ಎ ಮತ್ತು ಆರ್ಗಳೆರಡೂ ಸರಿಯಾಗಿದ್ದು ಆರ್ ಎಯ ಸರಿಯಾದ ವಿವರಣೆಯಾಗಿರುತ್ತದೆ ಅಂತ ಅರ್ಥ. 24ನೇದು, ಒಂದು ವೇಳೆ ಟಿ ಪರೀಕ್ಷೆ ಲೆಕ್ಕಾಚಾರ ಮಾಡಿದ ಮೌಲ್ಯವು ಸ್ವೀಕಾರಾರ್ಹ ಪರಿಧಿಯೊಳಗಿದ್ದರೆ ಶೂನ್ಯ ಪ್ರಕಲ್ಪನೆಯು ಒಪ್ಪಿಗೆಯಾಗಿದೆ ಎಂದರ್ಥ. ವಿವೇಚನೆ ಆರ್ ಕನಿಷ್ಠ ವಿಚಲನೆ ಗಾತ್ರದ ಏರಿಳಿತಗಳಿಂದ ಉಂಟಾಗುತ್ತದೆ ಎಂದು ಭಾವಿಸಲಾಗಿದೆ. ಇಲ್ಲಿ ಎಯು ಸರಿಯಾಗಿದೆ, ಆದರೆ ಆರ್ ಸರಿಯಾಗಿಲ್ಲ. ಎ ಟಿ ಟೆಸ್ಟ್ ಸರಿಯಾಗಿದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರು ಸರಿಯಾಗಿಲ್ಲ. 25ನೇ ಪ್ರಶ್ನೆ, ಟೈಪ್ ಎ. ಟೈಪ್ 2ರ ಎರರ್ಗೆ ಹೋಲಿಸಿದಾಗ ಟೈಪ್ 1ರ ಎರರ್ ಉತ್ತಮ. ವಿವೇಚನೆ ತಪ್ಪಾಗಿರುವ ಪ್ರಕಲ್ಪನೆಯನ್ನು ಒಪ್ಪುವುದಕ್ಕಿಂತ ಸರಿಯಾಗಿರುವುದನ್ನು ತಿರಸ್ಕರಿಸುವುದು ಹೆಚ್ಚು ಅಪಾಯಕಾರಿ. ಈ ಡೆಫಿನಿಷನ್ ನೋಡಿ ಏನು ಹೇಳ್ತಾರೆ ಅಂತಂದರೆ, ಎ ಸರಿಯಾಗಿದೆ, ಆರ್ ಎ ಸರಿಯಾದ ವಿವರಣೆಯಾಗಿದೆ. ಆರ್ ಏನದ ಎ ಸರಿಯಾದ ವಿವರಣೆಯಾಗಿದೆ. 26ನೇದು, ಪ್ರತಿಪಾದನೆ. ಕೊರತೆ ಆಯವ್ಯಯ ಸರ್ಕಾರದ ಒಂದು ಸಾಮಾನ್ಯ ಆಯವ್ಯಯದ ಕ್ರಮವಲ್ಲ. ವಿವೇಚನೆ ಕೊರತೆಯು ಆಯವ್ಯಯದ ಹಣದ ಪೂರೈಕೆ ಮತ್ತು ಹಣದುಬ್ಬರ ಪ್ರಮಾಣಗಳ ಏರಿಕೆಯಾಗಿ ಪರಿಣಮಿಸಿದೆ ಅಂತ. ಇಲ್ಲಿ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ, ಆರ್ ಎಯ ಸರಿಯಾದ ವಿವರಣೆಯಾಗಿದೆ ಅಂತ. 20 ಪ್ರತಿಪಾದನೆ. ವಿಭಿನ್ನ ಉತ್ಪಾದನಾಂಗಗಳ ಸಂಪನ್ನತೆಯನ್ನು ಅಂತಾರಾಷ್ಟ್ರೀಯ ವ್ಯಾಪಾರದ ತಳಹದಿಯಾಗಿದೆ. ವಿವಿಧ ಉತ್ಪಾದನಾಂಗ ಅಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ದ ಒಂದು ಬೇಸ್ ಆಗಿದೆ ಅಂತ ಹೇಳ್ತಾರೆ. ಆ ವಿಭಿನ್ನ ಉತ್ಪಾದನಾಂಗಗಳ ಸಂಪನ್ನತೆಯ ನೈಪುಣ್ಯತೆ ಮತ್ತು ವ್ಯಾಪಾರಕ್ಕೆ ಸಹಕಾರಿಯಾಗಿದೆ. ಆ ಕಾರಣಕ್ಕಾಗಿ ಇವೆರಡೂ ಅಂತಂದರೆ ಎ ಮತ್ತು ಆರ್ಗಳೆರಡು ಸರಿಯಾಗಿವೆ, ಎಯ ಸರಿಯಾದ ವಿವರಣೆ ಆಗಿದೆ ಅಂತಕ್ಕಂಥದ್ದು. ನೆಕ್ಸ್ಟು 28ನೇದು, ಒಂದು ದೇಶದಲ್ಲಿ ಬಡತನ ಹೆಚ್ಚಾಗಿರುವುದರಿಂದ ಅದು ಬಡವಾದ ದೇಶವಾಗಿರುತ್ತದೆ. ವಿವೇಚನೆ ಬಡ ದೇಶಗಳಲ್ಲಿ ಆದಾಯ ಕಡಿಮೆ ಇರುತ್ತದೆ, ಆದ್ದರಿಂದ ಉಳಿತಾಯ ಹೂಡಿಕೆ ಕಡಿಮೆ ಇರುತ್ತದೆ. ಕಡಿಮೆ ಹೂಡಿಕೆಯು ಉತ್ಪಾದನೆ ಸಾಮರ್ಥ್ಯವನ್ನು ಮಿತಗೊಳಿಸುತ್ತದೆ. ಇದನ್ನು ಕಡಿಮೆ ಹೂಡುವಳಿ ಮತ್ತು ಕಡಿಮೆ ಆದಾಯಕ್ಕೆ ಎಡೆಮಾಡಿ ಕೊಡುತ್ತದೆ. ಆ ಕಾರಣಕ್ಕಾಗಿ ಇದು ನೋಡಿ ಅರ್ಥ ಹೇಳಿದಾಗೆ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ, ಆರ್ ಎ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು. ಓಕೆ, ಈ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಮ್ಮೆದುರಿಗೆ ಬಿಡಿಸಿರ್ತಕ್ಕಂಥದ್ದು. ತಾವು ಮುಂದೆ ಮತ್ತು ಇನ್ನುಳಿದ ಪ್ರಶ್ನೆಗಳನ್ನು ನಾನು ಮುಂದಿನ ತರಗತಿಯನ್ನು ತೆಗೆದುಕೊಂಡು ಬಿಡಿಸ್ತಕ್ಕಂಥದ್ದು. ನಮಸ್ಕಾರಗಳು.